ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಹಿರಿಯ ನಾಯಕರಾಗಿರುವಂತಹ GS ಪಾಟೀಲ್ ಅವರು ಇದ್ದಾರೆ. ಅವ್ರನ್ನ AICC ವಿಧಾನಸಭಾಧ್ಯಕ್ಷರನ್ನಾಗಿ ಕೂಡ ಈಗ ಆಯ್ಕೆ ಮಾಡಿದೆ. ಅವ್ರ ಹತ್ರ ನಾವು ಒಂದಷ್ಟು ವಿಚಾರ ಮಾತಾಡೋಣ. ಸರ್, ಈಗ AICC ಅಧಿಕೃತವಾಗಿ ಘೋಷಣೆ ಮಾಡಿದೆ, ನೀವು ವಿಧಾನಸಭಾಧ್ಯಕ್ಷರು ಅಂತ. ಸರ್, ಏನ್ ಹೇಳ್ತೀರಿ ಸರ್ ಮೊದಲ ಪ್ರತಿಕ್ರಿಯೆ? ಅಲ್ಲ, ನನಗೆ ಅಧಿಕೃತವಾಗಿ ನನ್ ಖುದ್ದು ಮಾಹಿತಿ ಬಂದ ಮೇಲೆ ನಾ ಪ್ರತಿಕ್ರಿಯೆ ಮಾಡ್ತೀನಿ. ಅಲ್ಲಿವರೆಗೆ ದಯವಿಟ್ಟು ಅದ್ರ ಬಗ್ಗೆ ಜಾಸ್ತಿ ಹಿರಿಯ ನಾಯಕರು ತಾವು ಬರ್ಬೇಕು. ನನಗೆ ತಾವು ಹಿರಿಯ ನಾಯಕರು, ಮಾಹಿತಿ ಬರ್ಬೇಕು. ಸುಮ್ನೆ ಹೂವಾಪುವ ಮೇಲೆ ನಾನು ಏನಾದ್ರು ಕೊಡ್ಲಾ ಸರ್? ಇದು ಊಹಾಪೋಹ ಅಲ್ಲ, ಅಧಿಕೃತವಾಗಿ ಬಂದಿದೆ. ನನಗ್ ಬಂದಿಲ್ಲ, ನನಗಿನ್ನ ಯಾವುದೇ ಮಾಹಿತಿ ಬಂದಿಲ್ಲ. ಸೊ ಅಧಿಕೃತವಾಗಿ ನಿಮ್ಗೆ ಮಾಹಿತಿಗಳು ಇದುವರೆಗೂ ಬಂದಿಲ್ಲ? ಇನ್ನ ಬಂದಿಲ್ಲ. ಸರ್, ತಾವು ಸಚಿವ ಸ್ಥಾನವನ್ನ ಅಲಂಕರಿಸ್ತಾರೆ ಅನ್ನುವಂಥದ್ದು ಕೂಡ ನಿಮ್ಮ ಅಭಿಮಾನಿಗಳಲ್ಲಿ ಇತ್ತು. ನೀವು ಹಿರಿಯ ನಾಯಕರು ಕೂಡ ಹಿರಿತನವನ್ನ ಪರಿಗಣಿಸಿ ಸಿಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿದ್ರಿ. ಸೊ ಏನ್ ಹೇಳ್ತೀರಾ? ಈಗ ಅದು ಮುಗಿದು ಹೋದ ಅಧ್ಯಾಯ. ನಾವೇನ್ ಹೈಕಮಾಂಡ್ನವರು ಏನೋ ನಿರ್ಧಾರ ಮಾಡ್ತಾರೆ, ಅದಕ್ಕೆ ನಾವ್ ಯಾವಾಗ್ಲೂ ಒಬ್ಬ ಶಿಸ್ತಿನ ಸಿಪಾಯಿಗೆ ನಾನು ಬದ್ಧವಾಗಿದ್ದೇನೆ. ತಾವು ಸಭಾಧ್ಯಕ್ಷ ಸ್ಥಾನಕ್ಕೆ ತೃಪ್ತರಾಗ್ತಿದ್ದೀರಾ ಸರ್? ಅದು ಮುಂದೆ ಏನಾರು ಬಂದ್ಮೇಲೆ ಹೇಳ್ತೀನಿ. ನಾನು ಅಲ್ಲ, ಬಂದ್ಮೇಲೆ ಅದನ್ನ ಒಪ್ಕೊಳ್ತೀರಲ್ವಾ ಸರ್? ಬಂದ್ಮೇಲೆ ನಾನು ಹೇಳ್ತೀನಿ. ಇನ್ನು ಅದ್ರ ಬಗ್ಗೆ ತೀರ್ಮಾನ ಮಾಡಿಲ್ವಾ? ಹೇಳ್ತೀರಾ? ಅದು ಮುಂದೆ ಈಗೇನು ಹೇಳಿ, ಬಂದ್ಮೇಲೆ ಹೇಳ್ತೀನಿ. ಇದಿಷ್ಟು ಕೂಡ BS ಪಾಟೀಲ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಬೈರೇಶ್ ಜೊತೆ ಹರೀಶ್ ಕಾಕೊಳ್ಳಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.